ಸಂಸತ್ ಭವನದಲ್ಲಿ ಒಂದು ನಮಗೆ ಸುರಕ್ಷತಾ ಕ್ರಮ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನರ ಸುರಕ್ಷತೆ ಎಲ್ಲಿದೆ? ಸಾವಿರಾರು ಕೋಟಿ ರೂಪಾಯಿ ಹಾಕ್ಬಿಟ್ಟು ನಾವು ಕಟ್ಟಿದೀವಿ ಅಂತ ಹೇಳ್ತಿದ್ರೆ ಕಟ್ಟಡನ, ಸಂಸತ್ ಭವನವನ್ನ, ಅಲ್ಲಿ ಒಂದು 300 ಹುದ್ದೆಯಲ್ಲಿ ಒಂದು 150 ಹುದ್ದೆ ತುಂಬಿದ್ದೀರಾ, ನಾಚಿಕೆ ಆಗಲ್ವಾ? ಇವತ್ತೇನೊಂದು ಪ್ರತಿಭಟನೆ ನಾವು ಮಾಡ್ತಾ ಇದೀವಿ. ಪ್ರತಾಪ್ ಸಿಂಹ ರಾಜ್ಯದ ಒಂದು ಸಂಸದರು ಏನಿದ್ದಾರೆ ಅವರ ಒಂದು ಉಚ್ಚಾಟನೆ ಆಗಲೇಬೇಕು. ಅಮಿತ್ ಶಾ ಅವ್ರೇನ್ ನಿದ್ದೆ ಮಾಡ್ತಾ ಇದಾರೆ? ಮನೇಲಿ ಹೋಗಿ ಬಂದು ಹೇಳ್ಬೇಕು, ಪ್ರಧಾನಿ ಅವ್ರು ಬಂದು ಉತ್ತರ ಹೇಳ್ಬೇಕು, ಸಾಂತ್ವನ ಹೇಳ್ಬೇಕು. ಬಿಜೆಪಿ ಸರ್ಕಾರಕ್ಕೆ ವೈಫಲ್ಯ ಮಾಡಿದ ಬಿಜೆಪಿಗೆ ಚುನಾವಣೆಗೆ ಬಂದಾಗ ಭಾಷಣ ಮಾಡ್ತಾರೆ. ದೇಶದ ಭದ್ರತೆಗಾಗಿ, ದೇಶದ ಸುರಕ್ಷತೆಗಾಗಿ ನಾಚಿಕೆ ಆಗ್ಬೇಕು ಬಿಜೆಪಿನವ್ರಿಗೆ. ಇವತ್ತೆಲ್ಲಿ ಸುರಕ್ಷತೆ ಇದೆ, ಎಲ್ಲಿ ಭದ್ರತೆ ಇದೆ? ಯಾವುದೋ ಒಂದು ನಮ್ಮ ಭಾರತೀಯರು ಒಳಗಡೆನೆ ಇಂಟರ್ನಲ್ ಈ ತರ ಅಟ್ಯಾಕ್ ಮಾಡಿದಾರಲ್ಲ, ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀರಾ ನೀವು? ಇವತ್ತೇನಾದ್ರು ಬೇರೆ ದೇಶಗಳ ಮುಂದೆ ನಾವು ಹೋರಾಡೋದಕ್ಕೆ ಸಶಕ್ತವಾಗಿದ್ದೀವಿ ಅಂತ ನೀವು ಆದಿ ಬೀದಿಯಲ್ಲಿ ಮಾತಾಡ್ಕೋತೀರಾ? ಇವತ್ತು ಈ ಒಂದು ಭದ್ರತಾ ವೈಫಲ್ಯ ಬೇರೆಯವ್ರಿಗೆ ಯಾವ ರೀತಿಯ ಸಂದೇಶ ಹೋಗ್ತದೆ? ದೇಶದ ಭದ್ರತೆ ಏನಾಗ್ತದೆ ಮುಂದಿನ ದಿನಗಳಲ್ಲಿ? ಸುರಕ್ಷತೆ ಏನಾಗ್ತದೆ? ಇಷ್ಟೊಂದು ಬೇಜವಾಬ್ದಾರಿನ ನಿಮ್ಗೆ? ಸಾವಿರಾರು ಕೋಟಿ ರೂಪಾಯಿ ಹಾಕ್ಬಿಟ್ಟು ನಾವು ಕಟ್ಟಿದೀವಿ ಅಂತ ಹೇಳ್ತಿದ್ರೆ ಕಟ್ಟಡನ, ಸಂಸತ್ ಭವನವನ್ನ, ಅಲ್ಲಿ ಒಂದು 300 ಹುದ್ದೆಯಲ್ಲಿ ಒಂದು 150 ಹುದ್ದೆ ತುಂಬಿದ್ದೀರಾ, ನಾಚಿಕೆ ಆಗಲ್ವಾ? 150 ಹುದ್ದೆ ಯಾಕೆ ತುಂಬಿಲ್ಲ ನೀವು? ಸೊ ಭದ್ರತೆ ಅಂತ ಹೇಳಿದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ, ಒಂದು ಜವಾಬ್ದಾರಿಯುತ ಸರ್ಕಾರಕ್ಕೆ ಆ ಸಂಸತ್ತನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿ ಭದ್ರತಾ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದು ನೋಡ್ಬೇಕಾಗಿತ್ತು. ಆದ್ರೆ ಇವರು ಎಲ್ಲ ಚುನಾವಣೆಗಳಲ್ಲಿ ಬ್ಯುಸಿಯಾಗಿ ಭಾಷಣ ಹೊಡೆಯೋದಕ್ಕೆ ದೇಶದ ಭದ್ರತೆ ಹೆಸರು ಹೇಳ್ಕೊಂಡು ಓಟ್ ತಗೋತಾರೆ, ದೇಶದ ಸೈನಿಕರ ಹೆಸರು ಹೇಳ್ಕೊಂಡು ಓಟ್ ತಗೋತೀರಾ ನೀವು? ನಿಮಗ್ ನಾಚಿಕೆ ಆಗ್ಬೇಕು. ಇವತ್ತಾಗಿರೋ ಘಟನೆಗೆ ಒಂದು ಉತ್ತರ ಕೊಡೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಮ ನಾಯಕರುಗಳಿಗೆ. ಅಮಿತ್ ಶಾ ಅವ್ರೇನ್ ನಿದ್ದೆ ಮಾಡ್ತಾ ಇದಾರೆ? ಮನೇಲಿ ಹೋಗಿ ಬಂದು ಹೇಳ್ಬೇಕು, ಪ್ರಧಾನಿ ಅವ್ರು ಬಂದು ಉತ್ತರ ಹೇಳ್ಬೇಕು, ಸಾಂತ್ವನ ಹೇಳ್ಬೇಕು. ಈ ತರ ಆಗಿದೆ, ನಾವು ಕ್ರಮ ತಗೋತಾ ಇದೀವಿ ಅಂತ ಹೇಳೋದಕ್ಕೆ ಒಂದು ಸೌಜನ್ಯ ಬೇಡವಾ ನಿಮ್ಗೆ? ನಾಚಿಕೆ ಆಗಬೇಕು. ಬಿಜೆಪಿಯ ಈ ನಡೆ ದೇಶವಾಸಿಗಳಲ್ಲಿ ನಿರಾಸೆಯನ್ನು ಉಂಟು ಮಾಡಿದೆ. ದೇಶ ನಿವಾಸಿಗಳಲ್ಲಿ ಇವತ್ತು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಇವರಿದ್ರೆ ನಮಗೆ ಸುರಕ್ಷತೆ ಇದೆಯಾ ಅನ್ನತಕ್ಕಂತ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳ್ತಾ ಇದ್ದಾರೆ. ಸಂಸತ್ ಭವನದಲ್ಲಿ ಆಗಿದೆ ಒಂದು ಅತಾಚುರ್ಗೆ ಏನು ನಡೆದಿದೆ, ಏನು ಪ್ರತಾಪ್ ಸಿಂಹ ಅವರು ಯಾರನ್ನೇ ಯಾರು ಏನು ಅಂತ ಗುರುತಿಸದೆ ಅವರಿಗೆ ಪಾಸನ್ನು ಏಕಾಏಕಿ ಪಾಸನ್ನು ಕೊಟ್ಟು ಅವರು ಸಂಸತ್ ಭವನಕ್ಕೆ ಹೋಗಿ ಈ ರೀತಿ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಅಂದರೆ ಸಂಸತ್ ಭವನದಲ್ಲೇ ಒಂದು ನಮಗೆ ಸುರಕ್ಷತಾ ಕ್ರಮ ಇಲ್ಲ ಅಂದರೆ ಇನ್ನು ಸಾಮಾನ್ಯ ಜನರ ಸುರಕ್ಷತೆ ಎಲ್ಲಿದೆ? ಅಮಿತ್ ಶಾ ಅವರಿಗೆ ಕೇಳೋದಿಂದ ನೀವು ಸಾಮಾನ್ಯ ಜನರ ಸುರಕ್ಷತೆಯನ್ನು ಯಾವ ರೀತಿ ಮಾಡ್ತೀರಾ? ಒಂದು ಸಂಸತ್ ಭವನವನ್ನೇ ನೀವು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದರೆ ಅಷ್ಟು ಸೆಕ್ಯೂರಿಟಿ ಇದ್ದು ಅವನು ಯಾವ ರೀತಿ ಒಳಗಡೆ ಪಾಸ್ ಆದ, ಅವನು ಯಾವ ರೀತಿ ಬಾಂಬನ್ನು ಹುಸಿ ಬಾಂಬನ್ನು ಅಲ್ಲಿ ಸ್ಫೋಟ ಮಾಡ್ತಾರೆ ಅಂದರೆ ಯಾವ ರೀತಿ ನಿಮ್ಮ ಭದ್ರತೆ ಇದೆ ಅನ್ನೋದನ್ನ ನೀವೇ ತಿಳ್ಕೊಬೇಕಾಗತ್ತೆ. ಈಗ ಏನು ಪ್ರತಾಪ್ ಸಿಂಹ ಅವರು ಯಾವುದೇ ಒಂದು ಇದನ್ನು ಮಾಡದೆ ಏಕಾಏಕಿ ಒಂದು ನಿರ್ಲಕ್ಷ್ಯತನವನ್ನು ತೋರ್ತಾ ಇದೆ. ನಿರ್ಲಕ್ಷ್ಯತನದಿಂದ ಹೇಗೆ ಪಾಸನ್ನು ವಿತರಣೆ ಮಾಡ್ತಾರೆ? ಯಾರು ಏನು ತನಿಖೆ ಇಲ್ಲದೆ ಹೇಗೆ ಒಬ್ಬರು ಪಾಸನ್ನು ತಗೊಳಕ್ಕೆ ಸಾಧ್ಯ? ಗೊತ್ತಿದ್ದೇ ಪಾಸನ್ನು ಕೊಡಬೇಕಾದ್ರೆ ಯಾರು ಏನು ಅಂತ ಗೊತ್ತಿದ್ದೇ ಪಾಸ್ ಕೊಟ್ಟಿದ್ದಾರೆ ಅಂತ ಆಗುತ್ತೆ. ಇವರು ಈ ಧೋರಣೆಯನ್ನು ತೋರಿದ್ರೆ ಹೇಗೆ ನಿರ್ಲಕ್ಷ್ಯತೆಯನ್ನು ವಹಿಸ್ತಾ ಇದ್ದಾರೆ, ಹೇಗೆ ದೇಶವನ್ನು ಕಾಪಾಡ್ತಾರೆ ಅನ್ನೋದನ್ನ ಜನತೆ ಮುಂದೆ ಇಟ್ಟಿದ್ದಾರೆ. ಇವತ್ತು ಜನ ಬುದ್ಧಿ ಕಲಿಬೇಕು. ಲೋಕಸಭೆಯಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಜನತೆ ಬುದ್ಧಿ ಕಲಿಸ್ತಾರೆ. ಇವತ್ತೇನೊಂದು ಪ್ರತಿಭಟನೆ ನಾವು ಮಾಡ್ತಾ ಇದೀವಿ. ಪ್ರತಾಪ್ ಸಿಂಹ ರಾಜ್ಯದ ಒಂದು ಸಂಸದರು ಏನಿದ್ದಾರೆ ಅವರ ಒಂದು ಉಚ್ಚಾಟನೆ ಆಗಲೇಬೇಕು. ಅವರನ್ನ ಲೋಕಸಭಾ ಸದಸ್ಯತ್ವದಿಂದ ಅವ್ರನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಒಂದು ಡಿಮ್ಯಾಂಡ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ದೇಶದ ಏನು ಕೇಂದ್ರ ಸಚಿವರಾಗಿದ್ದಾರೆ, ಗೃಹ ಮಂತ್ರಿಗಳಾಗಿದ್ದಾರೆ ಅಮಿತ್ ಶಾ ಅವರು ಒಂದು ನೈತಿಕ ಹೊಣೆ ಹೊತ್ತು ಇವತ್ತು ರಾಜೀನಾಮೆ ನೀಡಬೇಕು ಅಂತ ಹೇಳಿ, ಏನು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಅಟ್ಯಾಕ್ ಏನಾಗಿದೆ ಅದು ದೇಶದ ಒಂದು ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವದ ಮೇಲೆ ಒಂದು ಹಲ್ಲೆ ಆಗಿರೋ ರೀತಿ. ಕಳೆದ ಒಂದು 6-7 ತಿಂಗಳು ನೋಡಿದ್ರೆ ಚಿಕ್ಕ ಚಿಕ್ಕ ಕಾರಣಗಳಿಗೆ ಲೋಕಸಭೆಯ ವಿರೋಧ ಪಕ್ಷಗಳ ಸದಸ್ಯರುಗಳನ್ನ ಸಂಸತ್ತಿಂದ ರದ್ದುಗೊಳಿಸ್ತಾ ಇದ್ದಾರೆ. ಅದೇ ಇವತ್ತು ಇಂಥ ದೊಡ್ಡ ಕೃತ್ಯ ಮಾಡಿ ದೇಶದ ಭದ್ರತೆಗೆ ಇವತ್ತು ಧಕ್ಕೆ ತರುವಂತ ಕೃತ್ಯ ಮಾಡಿರೋ ಪ್ರತಾಪ್ ಸಿಂಹ ಬಗ್ಗೆ ಯಾವುದೇ ರೀತಿಯಾದ ತನಿಖೆ ಆಗ್ತಾ ಇಲ್ಲ.